ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ಟೂಡೆಂಟ್ಸ್ ತುಂಬಾನೇ ಡೌಟ್ಸ್ಗಳು ಮತ್ತೆ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಮತ್ತೆ ಒಂದಿಷ್ಟು ಸ್ಟೂಡೆಂಟ್ಸ್ ಆಲ್ರೆಡಿ ಚಾಯ್ಸ್ ಎಂಟ್ರಿ ಕೂಡ ಮಾಡಿದ್ದೀರಾ. ಮತ್ತೆ ಒಂದ್ ಸ್ವಲ್ಪ ಸ್ಟೂಡೆಂಟ್ಸ್ ಕನ್ಫರ್ಮೇಷನ್ ಸ್ಲಿಪ್ ನ ಮಾಡಿದಿರಾ, ಸ್ವಲ್ಪ ಜನ ಫೀಸ್ ಪೇಮೆಂಟ್ ಕೂಡ ಮಾಡಿದಿರಾ. ಆದ್ರೆ ಸ್ಟೂಡೆಂಟ್ಸ್ಗೆ ಈ ಒಂದು ವಿಡಿಯೋ ನೋಡೋದ್ರಿಂದ ನಿಮಗೆ ಖಂಡಿತ ಒಂದು ಒಳ್ಳೆ ಇನ್ಫಾರ್ಮೇಶನ್ ಆದ್ರೂ ಸಿಗುತ್ತೆ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಈ ಒಂದು ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಶೇರ್ ಮಾಡಿ, ಅವ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಫ್ಟರ್ ನಿಮ್ದು ಯಾವುದೇ ಕೋರ್ಸ್ ಜಾಯ್ನ್ ಆದ್ಮೇಲೆ. ಓಕೆನಾ? ಓಕೆ, ಎನಿವೇ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದಾರೆ, ಖಂಡಿತ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಆಗೋ ಒಂದು ಲೈಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಮೋಟಿವೇಶನ್ಸ್ ಆಗಿ ವಿಡಿಯೋ ಮಾಡಕ್. ಓಕೆನಾ? ಓಕೆ, ಈಗ ನೋಡಿ, ಸತತವಾಗಿ 2 ತಿಂಗಳು ಅಥವಾ ನೀವು ಎಕ್ಸಾಮ್ ಬರ್ದು CET ಎಕ್ಸಾಮ್ ಬರ್ದು ರಿಸಲ್ಟ್ ಬಂದು 2 ತಿಂಗಳುಗಳ ಕಾಲ ನೀವು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಅವ್ರು ಹೇಳಿದ ತರ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ದೀರಾ. ಸೀಟು ಸಿಕ್ಕಿದೆ. ಈಗ ಫೈನಲ್ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿ ಸೀಟು ಅಂದ್ರೆ ಚಾಯ್ಸ್ ಎಂಟ್ರಿ ಕೂಡ ಮಾಡ್ತಿದ್ದೀರಾ. ಸೀಟ್ ಕೂಡ ಸಿಕ್ಕಿದೆ ಎಷ್ಟೋ ಸ್ಟೂಡೆಂಟ್ಸ್ಗೆ. ಸೀಟ್ ಸಿಕ್ತಿರೋ ಸ್ಟೂಡೆಂಟ್ ಬಗ್ಗೆ ಮಾತಾಡ್ತೀನಿ. ಓಕೆನಾ? ಮೊದಲನೇದಾಗಿ ಇಲ್ಲಿವರೆಗೆ ಏನೇನು ಅಪ್ಡೇಟ್ಸ್ ಇದೆ ನಿಮ್ಗೆ ಗೊತ್ತಾಯ್ತು. ಕೆ ವೆಬ್ಸೈಟ್ ತುಂಬಾ ಫ್ರೆಂಡ್ಲಿ ಆಗಿಬಿಟ್ಟಿದ್ರೆ. ಯಾಕಂದ್ರೆ ಕೆ ವೆಬ್ಸೈಟ್ ಬಂದು ಚೆಕ್ ಮಾಡ್ತಾನೆ ಇದ್ದೀರಾ, ತುಂಬಾ ಟೆನ್ಷನ್ ಆಗಿದ್ದೀರಾ. ಆದ್ರೂ ಒಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಈ ವರ್ಷದ ಒಂದು ತಕ್ಕ ಮಟ್ಟಕ್ಕೆ ಕೌನ್ಸಿಲಿಂಗು ತುಂಬಾ ಚಂದವಾಗಿ ಅಚ್ಚುಕಟ್ಟಾಗಿ ನಡೆದಿದೆ. ಓಕೆನಾ? ಓಕೆ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು ಯಾವತ್ತು ಬಂದ ತಕ್ಷಣ. ನೆಕ್ಸ್ಟ್ ಅಂದ್ರೆ ಇಲ್ಲಿ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ UGCET 2026 ಇಲ್ಲ ನ್ಯೂ ಸ್ಟೂಡೆಂಟ್ಸ್ ಆಗಿದ್ರೆ UGNET 2026 ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿವರೆಗೆ ಇರೋ ಅಪ್ಡೇಟ್ಸ್ ತರ ಬರುತ್ತೆ ನಿಮಗೆ. ನೀವು ಇಲ್ಲಿವರೆಗೂ ನೋಡಿರ್ತಾರೆ ನಿಮ್ಮ ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಅವ್ರು ನೋಡಿದ್ರೆ, ಅದಾದ್ಮೇಲೆ ನಿಮ್ಗಂತೂ ಎರಡನೇ ಫಲಿತಾಂಶ ಟಿಪ್ಪಣಿ ಕೂಡ ಬಂತು. ಅಂದ್ರೆ ನಿಮ್ಗೆ ಏನೇನ್ ಬೇಕು ಅದೆಲ್ಲ ನಿಮಗೆ ಕಟ್ ಆಫ್ ಎಲ್ಲ ಸಿಕ್ತು. ನೆಕ್ಸ್ಟ್ 2ನೇ ಸುತ್ತಿನ ಸೀಟ್ ಚಾಯ್ಸ್ ಎಂಟ್ರಿ ಮತ್ತೆ ದೃಢೀಕರಣ ಅಂತ ಲಿಂಕ್ ಇದೆ, ಲೈಕ್ ಕ್ಲಿಕ್ ಮಾಡ್ಕೊಂಡು ನೀವು ಈಗ ಚಾಯ್ಸ್ ಎಂಟ್ರಿ ಮಾಡ್ಕೊಂಡಿದ್ರ. ಓಕೆ, ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ನಿಮ್ಗೆ ಈ ತರ ಒಂದು ಕನ್ಫರ್ಮೇಶನ್ ಸ್ಲಿಪ್ ಬರುತ್ತೆ. ಫೀಸ್ ಪೇಮೆಂಟ್ ಮಾಡ್ತೀರಾ, ಚಾನಲ್ ಡೌನ್ ಮಾಡ್ತೀರಾ. ಸ್ವಲ್ಪ ಸ್ಟೂಡೆಂಟ್ಸ್ ಯಾರ್ಯಾರು ಏನೇನ್ ಮಾಡ್ಬೇಕನ್ನೋದು ಇಂಪಾರ್ಟೆಂಟ್ ಕೇಳ್ತೀನಿ ನೋಡಿ. ನಿಮ್ದು ಏನಾದ್ರು ಬಿಲೋ 1 lakh ಇದ್ರೆ UPI ಕೂಡ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ನಿಮ್ದು ಏನಾದ್ರೂ ಎಕ್ಸಾಂಪಲ್ ಇಂಜಿನಿಯರಿಂಗ್ 1,20,000 ಅಂತ ಈ ತರ ತೋರಿಸ್ತಾ ಇತ್ತಂದ್ರೆ ನೀವು RTGF ನೆಫ್ಟ್ ಮಾಡೋದು ತುಂಬಾನೇ ಸೇಫ್ ಆಗಿರುತ್ತೆ. ನೀವು ಏನಾದ್ರು ಜಸ್ಟ್ 10,000 43,000 ಈ ತರ ಇತ್ತಂದ್ರೆ SNQ ಕೊಡೋದಲ್ಲ ಅಂಡರ್ ಸಿಕ್ಕಿದ್ರೆ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡು ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ ಮಾಡಬಹುದಾಗಿರುತ್ತೆ. ಈ ಒಂದು ಸ್ಟೂಡೆಂಟ್ಸ್ ಆನ್ಲೈನ್ ಪೇಮೆಂಟ್ ಮಾಡೋದಾಗಿರುತ್ತೆ. ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಕನ್ಫರ್ಮೇಶನ್ ಸ್ಲಿಪ್ ಆಗಿಂದಾಗೆ ಬರುತ್ತೆ. ಓಕೆ, ಕನ್ಫರ್ಮೇಶನ್ ಸ್ಲಿಪ್ ತಗೊಂಡು ನೀವು ಕಾಲೇಜ್ ಅಡ್ಮಿಷನ್ ಆದ್ರೆ ಆಗ್ಬೇಕಾಗಿರುತ್ತೆ. ಓಕೆನಾ? ಅಡ್ಮಿಷನ್ ಹಾಕಿನ ಮುಂಚೆ ಈ ಒಂದು 5 ಡಾಕ್ಯುಮೆಂಟ್ಸ್ ನ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಫೈನಲ್ ಆಗಿ ವಿಡಿಯೋನ ಕೊನೆವರೆಗೂ ನೋಡ್ಬೇಕೇನಾ. ಈಗ ಇದಿಷ್ಟು ನಾನು ಇನ್ಫಾರ್ಮೇಶನ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಲೇಬೇಕಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ಇನ್ಫಾರ್ಮೇಶನ್ಸ್ ಕೊಡ್ತಾ ಹೋಗ್ತೀನಿ. ಡಾಕ್ಯುಮೆಂಟ್ಸ್ ಲಿಸ್ಟ್ ನೆನಪಿಕೊಳ್ಳಿ. ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕ ಬಿಲಾಂಗ್ ಆಗಿದ್ರೆ 371 ಚೈನಾ ಸರ್ಟಿಫಿಕೇಟ್ ಇಸ್ ಕಂಪಲ್ಸರಿ ಇಶ್ಯೂಡ್ ಬೈ ದ ಅಂದ್ರೆ ಯಾವ ಒಂದು ಅಥಾರಿಟಿ ಇದೆ ಅದರದ್ದು ಕ್ಲೈಮ್ಗೂ 371 ರಿಸರ್ವೇಷನ್ಸ್ ಆಗಿರುವಂತ ಅದು ಇರಲೇಬೇಕಾಗಿರುತ್ತೆ. ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಿದ್ರೆ ಅಂದ್ರೆ ಆ ರಿಸರ್ವೇಷನ್ಸ್ ಅಲ್ಲಿ ನೀವೇನಾದ್ರೂ ಕ್ಲೈಮ್ ಆಗಿದ್ರೆ, ಈ ಒಂದು ಸ್ಟೂಡೆಂಟ್ಸ್ ಹೈದರಾಬಾದ್ ಕರ್ನಾಟಕ 371 ಕ್ಲೈಮ್ ಆಗಿದೆ ಅದಕ್ಕೋಸ್ಕರ. ಆಮೇಲೆ SSLC ಅಥವಾ 10th ಮಾರ್ಕ್ಸ್ ಕಾರ್ಡ್ ಈಕ್ವಲೆಂಟ್ ಸರ್ಟಿಫಿಕೇಟ್ ಅದಕ್ಕೆ 10th ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ತಗೊಂಡೋಗ್ಬೇಕಾಗುತ್ತೆ. ಮತ್ತೆ ಸೆಕೆಂಡ್ PUC ಅಷ್ಟೇ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಹೇಳ್ತಾರೆ, ಅದು ಕೂಡ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತಗೊಂಡೋಗ್ಬೇಕಾಗುತ್ತೆ. ನಿಮ್ದು ಏನಾದ್ರು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿಲ್ಲ ಅಂದ್ರೆ ಪ್ರಿನ್ಸಿಪಲ್ ಇಂದ ಸೈನ್ ಹಾಕ್ಸ್ಕೊಂಡು ಹೋಗಿ ಆಫ್ಟರ್ ಕಾಲೇಜ್ ಅಡ್ಮಿಷನ್ ಆದ್ಮೇಲೆ ಕೊಡ್ತೀವಿ ಅಂತ ಕೂಡ ನೀವು ಮಾಡಿಸ್ಕೋಬಹುದು. ನೆಕ್ಸ್ಟ್ TC ಕೂಡ ಒರಿಜಿನಲ್ ಬೇಕಾಗಿರುತ್ತೆ. TC ಕೂಡ ನೀವು ಹಾಕಿಲ್ಲ ಅಂದ್ರೆ TC ಗೆ ರಿಕ್ವೆಸ್ಟ್ ಲೆಟರ್ ನೀವು ಕಾಲೇಜ್ ಕಡೆಯಿಂದ ಒಂದು ಬರ್ಸ್ಕೋಬೇಕಾಗಿರುತ್ತೆ. ಓಕೆನಾ? ಓಕೆ, UGCET ಮತ್ತೆ UGNET ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂದ್ರೆ ಏನು ಆನ್ಲೈನ್ ಅಪ್ಲಿಕೇಶನ್ ಆಗಿದೆ ಅದೊಂದು ಫಾರ್ಮ್ ತಗೊಳ್ಳೋಗಿ. ಮತ್ತೆ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಇನ್ಕ್ಲೂಡಿಂಗ್ SSLC ಮತ್ತೆ ಸೆಕೆಂಡ್ PUC ಒಂದು ಕಂಬೈನಿಂಗ್ ಒಂದು ಸಿಂಗಲ್ PDF ತಗೊಂಡು. ಓಕೆನಾ? ಆಮೇಲೆ ಒಂದು ಫೋಟೋ ತಗೊಂಡೋಗಿ, ಆಮೇಲೆ ನಿಮ್ದು ಕನ್ಫರ್ಮೇಶನ್ ಸ್ಲಿಪ್ ನ ತಗೊಂಡೋಗಿ. ಇದ್ರ ಜೊತೆ ಇನ್ನೊಂದಿಷ್ಟು ಡಾಕ್ಯುಮೆಂಟ್ಸ್ ಇದೆ. ಫೋಟೋ ಐಡೆಂಟಿಟಿ ಪ್ರೂಫ್ ಅಂದ್ರೆ ಪ್ಯಾನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಪ್ರತಿಯೊಂದು ಕಾಲೇಜಲ್ಲಿ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಅನ್ನು ತಗೊಂಡು ಹೋಗೋದು ಮರೆಯಲೇಬೇಡಿ. ಮತ್ತೆ ಅದು ಜೆರಾಕ್ಸ್ ಕಾಪಿ ಇರಬೇಕಾಗಿರುತ್ತೆ. ಮತ್ತೆ CET ನೀಡ್ದು ಒಂದು ಅಡ್ಮಿಷನ್ ಟಿಕೆಟ್ ತಗೊಂಡಿದ್ದಿಲ್ಲ ಕನ್ಫರ್ಮೇಶನ್ ಸ್ಲಿಪ್, ಇದೆಲ್ಲ ತಗೊಂಡೋಗಿ ಇಷ್ಟು ಕನ್ಫರ್ಮೇಶನ್ಸ್ ಅಂದ್ರೆ ಇಷ್ಟು ನಿಮಗೆ ಡಾಕ್ಯುಮೆಂಟ್ಸ್ ಮಿನಿಮಮ್ ಬೇಕಾಗಿರುತ್ತೆ. ಆಮೇಲೆ ಅವ್ರ ಕಾಲೇಜಲ್ಲಿ ಇನ್ನೊಂದಿಷ್ಟು ಡಾಕ್ಯುಮೆಂಟ್ಸ್ ಕೇಳಬಹುದಾಗಿರುತ್ತೆ. ನೀವು ಅವ್ರು ಏನ್ ಕೇಳ್ತಾರೆ ಅದನ್ನೆಲ್ಲ ಹೋಗಿ ಒಂದ್ಸರಿ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ. ಯಾಕಂದ್ರೆ ಅಡ್ಮಿಷನ್ ಆದ್ಮೇಲೆ ನಿಮಗೆ ಟೈಮ್ ಕೂಡ ಕೊಟ್ಟಿದ್ದಾರೆ. ಒಂದೊಂದು ಈಗಲೇ ಹೋಗಿ ನೀವು ಕಾಲೇಜ್ಗೆ ಹೋಗಿನೇ ರಿಪೋರ್ಟ್ ಮಾಡ್ತಾ ಹೋಗಿ. ಓಕೆನಾ? ಓಕೆ, ಎನಿವೆ ಈಗ ರಿಪೋರ್ಟ್ ಮಾಡ್ತೀರಾ, ಚಾಯ್ಸ್ ಎಂಟ್ರಿ ಮಾಡ್ತಿದ್ದೀರಾ. ಇದಾದ್ಮೇಲೆ ಒಂದಿಷ್ಟು ಅಪ್ಡೇಟ್ಸ್ ನಾನು ಇಂಪಾರ್ಟೆಂಟ್ ಆಗಿರ್ತಾರೆ. ಈಗ ನೀವು ಒಂದು ಅಂದ್ರೆ PUC ಮುಗಿಸಿ ಡಿಗ್ರಿ ಸ್ಟೂಡೆಂಟ್ಸ್ ಹೋಗ್ತಿದ್ದೀರಾ ಅಂದ್ರೆ ನೀವು ಈಗ ಪದವೀಧರರು, ಅದರಲ್ಲಿ ಸ್ನಾತಕೋತ್ತರ ಪದವೀಧರ ಅಂದ್ರೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಬಟ್ ಡಿಗ್ರಿ ಓದ್ತಿರೋಂಥ ಸ್ಟೂಡೆಂಟ್ಸ್ಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಇಂಪಾರ್ಟೆಂಟ್ ಏನಂದ್ರೆ ನಿಮಗೆ ಇಲ್ಲಿಂದ ನೀವು ಇನ್ಫಾರ್ಮೇಶನ್ಸ್ ನೀವೇ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಈಗ ಪ್ರತಿಯೊಂದು ನಾವು ವಿಡಿಯೋ ಈಗ ನಿಮ್ಗೆ ಏನೇನು ಅಪ್ಡೇಟ್ಸ್ ಇದ್ರು ವಿಡಿಯೋ ಮಾಡಿ ತಿಳಿಸ್ತಿದ್ವಿ. ಇನ್ಮೇಲಿಂದ ನೀವೇ ಇದೇ ತರ ಒಂದು ವೆಬ್ಸೈಟ್ಗೆ ಬಂದು ಚೆಕ್ ಮಾಡಬಹುದಾಗಿರುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್, ಈ ಮೇಲಿಂದ ನಿಮಗೆ ಸ್ಕಾಲರ್ಶಿಪ್ಸ್ ಅನ್ನೋದು ಬರುತ್ತೆ. ಎಕ್ಸಾಂಪಲ್ ಈಗ SNQ ಕೋಟಾ ಆಯ್ತು, ಬೇರೆ ಒಂದು ಸ್ಟೂಡೆಂಟ್ಸ್ ಗಳಿಗೆ ಈಗ ಅಮೌಂಟ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ. ಓಕೆನಾ? ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಅಮೌಂಟ್ ಅನ್ನೋದು ಮ್ಯಾಟರ್ ಆಗುತ್ತೆ. ಈಗ SNQ ಕೋಟಾ ಸಿಕ್ಕೋರಿಗೆ ಜಸ್ಟ್ ಒಂದು 30,000 to 40,000 ಇಂಜಿನಿಯರಿಂಗ್ ಫೀಸ್ ಆಗಿರುತ್ತೆ. ಈಗ ಅದೇ ನೀವು ನಾರ್ಮಲ್ GM ಕ್ಯಾಟಗರಿ ಅಲರ್ಟ್ ಆಯ್ತು ಅಂದ್ರೆ 1,32,000 ಅಂದ್ರೆ ಕೆ ಫೀಸ್ ಕಟ್ಟಬೇಕು. ಅದ್ರ ಜೊತೆಗೆ ಕಾಲೇಜಲ್ಲಿ ಎಕ್ಸ್ಟ್ರಾ ಕೇಳ್ತಾರೆ.
ಓಕೆನಾ. ಕಾಲೇಜಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆ ಥರ ಒಂದು ಎಕ್ಸ್ಟ್ರಾ ಖಂಡಿತ ಕೇಳ್ತಾರೆ. ಅಲ್ಲಿ ಒಂದು 10,000 15,000 20,000 ಕೇಳ್ತಾರೆ ಅಂದ್ಕೊಂಡ್ರೆ 1,52,000 ನೀವು ಪ್ರತಿ ವರ್ಷ ಕಟ್ತೀರಾ. ಆದರೆ ನೀವು ಈ ಥರ ಕಟ್ಟೋ ಒಂದು ಕಾಂಪಿಟೇಷನ್ ಅಮೌಂಟ್ ಆಫ್ ಫೀಸ್ ಪೇಮೆಂಟ್ ಮಾಡೋ ಟೈಮಲ್ಲಿ ನೀವು ಬೇರೆ ಕಡೆಯಿಂದ ದುಡ್ಡು ಮಾಡ್ಬೋದು. ಅದೇ ಆ ಥರ ಅಂದರೆ ನಿಮಗೆ ಸ್ಕಾಲರ್ಶಿಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಕಾಲರ್ಶಿಪ್ಸ್ ಯಾಕಂದ್ರೆ ಇಲ್ಲಿ ಮೇಲಿಂದ ಡಿಗ್ರಿಯಲ್ಲಿ ತುಂಬಾ ಸ್ಕಾಲರ್ಶಿಪ್, PUC ಒಂದು ಲೆಕ್ಕ ಆದರೆ ಡಿಗ್ರಿಲಿ ಇನ್ನೊಂಥರ ಲೆಕ್ಕ. ಅಂದ್ರೆ ಡಿಗ್ರಿ ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಇರುತ್ತೆ. ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾವಾಗ ನೀವು ಫಸ್ಟ್ ಇಯರ್ಲಿ ಜಾಯ್ನ್ ಆಗ್ತೀರಾ ಅಲ್ಲಿಂದ ಸ್ಕಾಲರ್ಶಿಪ್ಸ್ ಆಗ್ತಾ ಹೋದ್ರೆ ಫಸ್ಟ್ ಇಯರ್ ಅಲ್ಲಿ ಸೆಲೆಕ್ಟ್ ಆಯ್ತು ಅಂದ್ರೆ ಸ್ಕಾಲರ್ಶಿಪ್ಸ್ ನಿಮಗೆ ಮುಗಿಯೋವರೆಗೂ, ಅಂದ್ರೆ ನಿಮ್ಮ ಒಂದು ಡಿಗ್ರಿ ಮುಗಿಯೋವರೆಗೂ, ಅಂದ್ರೆ ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡ್ತಿರ್ಲಿ, BMS ಮಾಡ್ತಿರ್ಲಿ, ನೀವು ಯಾವುದೇ ಒಂದು ಮಾಡ್ತಿರ್ಲಿ, ಓಕೆ, ನರ್ಸಿಂಗ್ ಆಯ್ತು, B.Pharm ಆಯ್ತು, D.Pharm ಆಯ್ತು, ಎನಿವೆ ಯಾವುದೇ ಒಂದು ಕೋರ್ಸ್, ಓಕೆನಾ, ಯಾವುದೇ ಒಂದು ಕೋರ್ಸ್ಗೂ ನಿಮ್ಗೆ ಏನಾದ್ರು ಒಂದು ಸರಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ್ರೆ ಪ್ರತಿ ವರ್ಷದಂತೆ ಏನ್ ಫೀಸ್ ಪೇಮೆಂಟ್ ಇದೆ ಅಷ್ಟು ಸಮೇತ ನಮಗೆ ಅಮೌಂಟ್ ಬರ್ತಾ ಹೋಗುತ್ತೆ. ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ಸ್ ಅಪ್ಡೇಟ್ಸ್ ಇದೆ. ನೆಕ್ಸ್ಟ್ ಫ್ಯೂಚರ್ಲಿ ಖಂಡಿತ ಪ್ರತಿಯೊಂದು ಸ್ಕಾಲರ್ಶಿಪ್ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ಸ್ಟೂಡೆಂಟ್ಸ್ ಆಲ್ರೆಡಿ ಹೇಳ್ತೀವಿ. ಆಮೇಲೆ ಎಜುಕೇಶನ್ ಲೋನ್ ಬಗ್ಗೆ, ಎಜುಕೇಶನ್ ಲೋನ್ ಮಾಡಿಸ್ಬೇಕು ಈ ಒಂದು ಅಂತಂದ್ರೆ ಈಗಲೇ ಆದಷ್ಟು ಬೇಗನೆ, ಯಾಕಂದ್ರೆ ಪ್ರತಿ ವರ್ಷ ಅಂದ್ರೆ ಎಜುಕೇಶನ್ ಲೋನ್ ಬಗ್ಗೆ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ಸ್ ಕೊಡ್ತಿದ್ರು ನೋಡಿ. ಎಜುಕೇಶನ್ ಲೋನ್ ಅನ್ನೋದೇ ಬೇರೆ ತರ, ಯಾಕಂದ್ರೆ ನೀವು ಈಗ ಇದ್ದಷ್ಟು ಈಗ ಎಜುಕೇಶನ್ ಲೋನ್ ಸಿಗಲ್ಲ. ಎಜುಕೇಶನ್ ಲೋನ್ ಮಾಡ್ಬೇಕನ್ನೋರು ಅದ್ರ ಏನ್ ಮಾಡ್ಬೇಕಂದ್ರೆ ಒಂದು ಟಿಪ್ಸ್ ಹೇಳ್ಬೋದು, ಅಂದ್ರೆ ಫಸ್ಟ್ ಇಯರ್ ಫೀಸ್ ನ ನೀವು ಪೇ ಮಾಡಲೇಬೇಕಾಗುತ್ತೆ. ಹೆಂಗೋ ಕಷ್ಟಪಟ್ಟು ಈಗ ಅಡ್ಮಿಷನ್ ಆಗಿ ಬೇಗನೆ ಅಡ್ಮಿಷನ್ ಮಾಡ್ಕೊಳ್ಳಿ. ಆಮೇಲೆ ಅಡ್ಮಿಷನ್ ಆಗಿದ್ಮೇಲೆ ನೀವು ಎಜುಕೇಶನ್ ಲೋನ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ವಿತಿನ್ 1 ಮಂತ್ ಅಲ್ಲಿ ನಿಮ್ಮ ಎಜುಕೇಶನ್ ಲೋನ್ ಆಗುತ್ತೆ. ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಈಸಿ ಆಗಿಬಿಡುತ್ತೆ. ಜಸ್ಟ್ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗಿರುತ್ತೆ. ಆಫ್ಟರ್ ನಿಮ್ಮ ಡಿಗ್ರಿ ಮುಗಿದ್ಮೇಲೆ ನಿಮ್ದು ಒಂದು ಎಜುಕೇಶನ್ ಲೋನ್ ಅದ ಕ್ಲಿಯರ್ ಮಾಡಬೇಕಾಗುತ್ತೆ. ಯಾರು ಎಜುಕೇಶನ್ ಲೋನ್ ಬೇಕನ್ನೋರಿಗೆ. ನೆಕ್ಸ್ಟ್ ಸ್ಕಾಲರ್ಶಿಪ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಒಂದು ಸರಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ್ರೆ ಫೈನಲ್ ಡಿಗ್ರಿ ಮುಗಿಯೋವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅದರಲ್ಲಿ ಗವರ್ಮೆಂಟ್ ಸ್ಕಾಲರ್ಶಿಪ್ಸ್ ಮತ್ತೆ ನಾನ್ ಗವರ್ಮೆಂಟ್ ಸ್ಕಾಲರ್ಶಿಪ್ಸ್ ಸಿಕ್ಕಾಪಟ್ಟೆ ಸ್ಪಾನ್ಸರ್ಸ್ ಮಾಡ್ತಿರ್ತವೆ. ಇದೆಲ್ಲ ಜೊತೆ ಪಾರ್ಟಿಸಿಪೇಟ್ ಮಾಡಿ. ಯಾಕಂದ್ರೆ ನಾನು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದಾಗ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡೋರು ಇರ್ತಿದ್ದಿಲ್ಲ. ಈಗ ನಾನು ಇದೀನಿ, ಇದು ಯಾವುದೇ ಕಾರಣಕ್ಕೂ ಇನ್ಫಾರ್ಮೇಶನ್ ಸ್ಕ್ರಿಪ್ಟ್ ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ನಂದು ಅವಾಗ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿದ್ದು. ಇವನ್ ಫೈನಲ್ ಇಯರ್ ವರೆಗೂ ನನಗೆ ಸ್ಕಾಲರ್ಶಿಪ್ ಬಂದಿದೆ, ಓಕೆನಾ. ಇವನ್ ಗವರ್ಮೆಂಟ್ ಸ್ಕಾಲರ್ಶಿಪ್ ಅಲ್ಲಿ ಜಸ್ಟ್ ಎಲ್ಲರೂ ಏನು ಹೋಗ್ತಾರೆ, SSP ಬರುತ್ತೆ ಬಿಡಿ ಅನ್ಕೊಂಡು ಬರೀ SSP ಒಂದು ಹಾಕ್ತಾರೆ. SSP 3-4 ಟೈಪ್ ಸ್ಕಾಲರ್ಶಿಪ್ ಬರುತ್ತೆ. ಮತ್ತೆ NSP ಬರುತ್ತೆ, ವಿದ್ಯಾಸಿರಿ ಬರುತ್ತೆ, ವಿದ್ಯಾನಿಧಿ ಬರುತ್ತೆ, ಪ್ರೈಸ್ ಮನಿ ಬರುತ್ತೆ. ವಿದ್ಯಾನಿಧಿ ನಿಮ್ಗೆ ಬರಲ್ಲ, ಮತ್ತೆ ಪ್ರೈಸ್ ಮನಿ ಬರುತ್ತೆ. ಈ ಎಲ್ಲಾ ಸ್ಕಾಲರ್ಶಿಪ್ ನ ಯೂಸ್ ಮಾಡ್ಕೊಳ್ಳಿ. ಇವನ್ ನೀವು ಅಂದ್ರೆ ಬರೀ SC/ST ಬರುತ್ತೆ ಆ ತರ ಒಂದು ಸ್ಟೂಡೆಂಟ್ಸ್ ಮೆನ್ಷನ್ ಇರೋದನ್ನು ಪ್ರತಿಯೊಬ್ಬರು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಪ್ರತಿಯೊಬ್ಬರು ಸ್ಕಾಲರ್ಶಿಪ್ ಸಿಗುತ್ತೆ, ಓಕೆನಾ. ಎನಿವೆ ಇದಿಷ್ಟು ಸ್ಟಾರ್ಟಿಂಗ್ ಒಂದಿಷ್ಟು ಇನ್ಫಾರ್ಮೇಶನ್ಸ್ ಕೊಡಬೇಕಾಗಿದೆ. ಇಲ್ಲಿವರೆಗೆ ಏನು ಅಪ್ಡೇಟ್ಸ್ ಇದೆ ಸ್ಟಿಲ್ ಇರುವ ತಿಳಿಸಿದ್ದೀನಿ. ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ನೂ ಇನ್ಫಾರ್ಮೇಶನ್ಸ್ ನಿಮಗೆ ಪ್ರತಿಯೊಂದು ಸಿಗ್ತಾ ಹೋಗುತ್ತೆ. ಏನಿಲ್ಲ, ಚಾನಲ್ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋ ನೀವು ನೋಡ್ತಾ ಇದ್ರೆ ನೋಡಿ, ನಾವು ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಮಾತ್ರ ವಿಡಿಯೋ ಮಾಡಿ ತಿಳಿಸ್ತೀವಿ. ಇಲ್ಲಾಂದ್ರೆ ನಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಓಕೆನಾ. ಎನಿವೆ ಇದು ಒಂದು ವಿಡಿಯೋಸ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೆ ಇನ್ಫಾರ್ಮೇಶನ್ ಸಿಗಲಿ ಅಂತ ಹೇಳೋದಾ. ಸಿಗೋಣ ನೆಕ್ಸ್ಟ್ ಮುಂದಿನ ನೋಡಿದ್ರೆ. ಟೇಕ್ ಕೇರ್, ಟಾಟಾ, ಬಾಯ್.